ಸಮಾಜ ಕಲ್ಯಾಣ ಸಚಿವರೇ ಘೋಷವಾಕ್ಯವನ್ನ ಬದಲಾಯಿಸೋದಕ್ಕೆ ಆದೇಶಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಶಾಲೆಗಳ ಎದುರಿನ ಘೋಷವಾಕ್ಯ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಬದಲಾಗಿದೆ ಹೇಗೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಅಸಲಿಗೆ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ಆದೇಶ ಮಾಡಲಾಗಿಲ್ಲ. ಆದರೂ ಮೌಖಿಕ ಆದೇಶ ಮಾಡಿರೋ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇದೀಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರೋ ಮೊರಾರ್ಜಿ ದೇಸಾಯಿ ವಸತಿಗಳ ಶಾಲೆಗಳ ಪ್ರವೇಶ ದ್ವಾರದಲ್ಲಿರುವ ಘೋಷವಾಕ್ಯ ಬದಲಾವಣೆಗೆ ಆದೇಶಿಸಿದ್ದು ಯಾರು ಅನ್ನೋದೇ ಸದ್ಯ ಬಹುದೊಡ್ಡ ಪ್ರಶ್ನೆಯಾಗಿದೆ. ಯಾಕಂದ್ರೆ ಸರ್ಕಾರದಿಂದ ಅಂತ ಯಾವುದೇ ಅಧಿಕೃತ ಆದೇಶವಾಗಿಲ್ಲ. ಎಲ್ಲದಕ್ಕೂ ಕಾರಣವಾಗಿದ್ದು ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಅವರ ಮೌಖಿಕ ಆದೇಶ. ಅಸೆಂಬ್ಲಿ ಮತ್ತು ಕೌನ್ಸಿಲ್ ಈ ವಿಷಯ ಬಂದಿದೆ. ನಮ್ಮ ಸರ್ಕಾರದ ಮಿನಿಸ್ಟರ್ ಉತ್ತರ ಕೊಡ್ತಾ ಇದ್ದಾರೆ. ನಾನು ಆ ಬಗ್ಗೆ ಮಾತಾಡೋದು ಅದು ಹಕ್ಕುಚ್ಯುತಿ ಆಗ್ತದೆ, ಪ್ರಿವಿಲೇಜ್ ಆಗ್ತದೆ. ಸೊ ಕೈಂಡ್ಲಿ ಕೋಆಪರೇಟ್. ಐ ಕಾಂಟ್ ಸೇ ಎನಿಥಿಂಗ್ ಮೋರ್ ದನ್ ದಿಸ್. ರಾಜ್ಯದಲ್ಲಿ ಇಷ್ಟೆಲ್ಲ ಗದ್ದಲಕ್ಕೆ ಮೊದಲು ಕಾರಣವಾಗಿದ್ದೇ ವಿಜಯಪುರ ಜಿಲ್ಲೆಯ ಮೊರಾರ್ಜಿ ವಸತಿ ಶಾಲೆಯ ಈ ಬೋರ್ಡ್. ಮುದ್ದೇಬಿಹಾಳ ತಾಲೂಕಿನ ಘಾಳಾಪೂಜಿ ಗ್ರಾಮದಲ್ಲಿರುವ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬ ಬರಹ ಬದಲಿಸಲಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಮೌಖಿಕ ಆದೇಶ ಹೊರಡಿಸಿದ್ರಂತೆ ತಾವೇ ಖುದ್ದು ಘೋಷವಾಕ್ಯ ಓಕೆ ಮಾಡಿದ್ದು ಬದಲಾವಣೆ ಮಾಡುವಂತೆ ವಾಟ್ಸಪ್ ಮೂಲಕ ಆದೇಶ ರವಾನೆ ಮಾಡಿದ್ರಂತೆ. ಈ ಹಿನ್ನೆಲೆ ನಾವು ಬದಲಾವಣೆ ಮಾಡಿದ್ವಿ ಅಂತ ವಿಜಯಪುರದ ಮೊರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲ ದುಂಡಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಮೌಖಿಕ ಆದೇಶದ ಮೇರೆಗೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಬೋರ್ಡನ್ನು ಹಾಕಿ ಅನ್ನುವಂತಹ ಮೌಖಿಕ ಆದೇಶ ಬಂದಿರೋದ್ರಿಂದ ನಾವು ಅದನ್ನ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ಮೌಖಿಕ ಒಂದು ಆದೇಶದ ಮುಖಾಂತರ ಬೋರ್ಡನ್ನು ಬರೆಸಿ ಹಾಕಿಸಿದ್ದೇವೆ. ಅಸಲಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಅವರು ಗ್ರೂಪ್ನಲ್ಲಿ ಈ ಬದಲಾವಣೆಯನ್ನ ಓಕೆ ಮಾಡಿದ್ರು. ತಮ್ಮ ಇಲಾಖೆಯ ಅಧೀನದಲ್ಲಿ ಬರೋ ಎಲ್ಲ 833 ಶಾಲೆಗಳಲ್ಲೂ ಹಳೆ ವಾಕ್ಯವನ್ನ ಬದಲಿಸಿ ಹೊಸ ವಾಕ್ಯ ಹಾಕುವಂತೆ ಸೂಚಿಸಿದ್ರು. ಅದರಂತೆ ಒಂದರ ಹಿಂದೊಂದರಂತೆ ರಾಜ್ಯದ ಹಲವೆಡೆ ಬೋರ್ಡ್ಗಳಲ್ಲಿ ಘೋಷವಾಕ್ಯ ಬದಲಾವಣೆಗೆ ಆಯಾ ಶಾಲೆಗಳ ಪ್ರಾಂಶುಪಾಲರು ಮುಂದಾಗಿದ್ರು. ಇನ್ನು ವಿರೋಧದ ಬೆನ್ನಲ್ಲೇ ಸಮಾಜ ಕಲ್ಯಾಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಧೈರ್ಯವಾಗಿ ಪ್ರಶ್ನೆ ಮಾಡಲಿ ಎಂಬ ಉದ್ದೇಶದಿಂದ ಬರಹ ಬದಲಾವಣೆ ಮಾಡಲಾಗಿದೆ ಎನ್ನುವುದು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಪುಂಡಲಿಕ ಮಾನವರ ಸ್ಪಷ್ಟನೆ. ನಮ್ಮ ಶಾಲೆಯ ವಿಚಾರಗಳ ಬಗ್ಗೆ ಪ್ರಶ್ನಿಸಬಹುದು ಅನ್ನುವಂಥ ಕಾರಣಕ್ಕೆ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಅದನ್ನು ನಿರ್ದೇಶನ ಕೊಟ್ಟಿದ್ದನ್ನೇ ನಾವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನಮ್ಮ ಪ್ರಿನ್ಸಿಪಾಲ್ರು. ಅದು ಸುತ್ತೋಲೆ ಅದು ಏನೂ ಬಂದಿಲ್ಲ. ಅದು ನೋಡೋಣ. ನಾನು ಇವತ್ತು ಸೂಕ್ತವಾಗಿ ನಮ್ಮ ಇ ಡಿ ಸರ್ ಜೊತೆ ಮಾತಾಡಿ ಅವರು ಡೈರೆಕ್ಷನ್ ಸುತ್ತೋಲೆ ಕೊಡ್ತಾರೆ. ಇಲ್ಲಾಂದರೆ ಅಲ್ಲಿ ಸುತ್ತೋಲೆ ಬರೋವರೆಗೂ ನಾನು ಈಗಾಗಲೇ ಆ ಶಾಲೆಯಿಂದ ಅದನ್ನು ಬೋರ್ಡ್ ತೆಗೆಸುವಂಥ ಕಾರ್ಯ ಮಾಡ್ತೀನಿ. ಘೋಷವಾಕ್ಯ ಬದಲಾವಣೆ ಸಮರ್ಥಿಸಿಕೊಂಡ ಶಿಕ್ಷಣ ಸಚಿವ. ಅಧಿಕಾರಿಗಳ ಹುಚ್ಚು ಆದೇಶ ಎಂದು ಆರ್ ಅಶೋಕ್ ಆಕ್ರೋಶ. ಸಚಿವರಿಂದಾಗ್ಲಿ ಇಲಾಖೆಯಿಂದಾಗ್ಲಿ ಯಾವುದೇ ಆದೇಶ ಇಲ್ಲದೇ ಇದ್ರೂ ಘೋಷವಾಕ್ಯ ಬದಲಾಯಿಸಿರುವುದನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳು ತಮ್ಮಿಷ್ಟದಂತೆ ಎಲ್ಲಾನು ಬದಲಾಯಿಸೋದು ಹೇಗೆ ಅನ್ನೋದು ಅವರ ಪ್ರಶ್ನೆ. ಇನ್ನೊಂದ್ ಕಡೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತ್ರ ಘೋಷವಾಕ್ಯ ಬದಲಾವಣೆಗೆ ಕಾರಣ ಗೊತ್ತಿಲ್ಲ. ಆದ್ರೆ ಕುವೆಂಪು ಅವರ ಕವಿತೆಗಳ ಸಾಲುಗಳನ್ನ ತೆಗೆಯದೆ ಇನ್ನಷ್ಟು ಚೆನ್ನಾಗಿ ಘೋಷವಾಕ್ಯ ಮಾಡಬಹುದಿತ್ತು ಅಂತ ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಈ ಒಂದು ಹೇಳಿಕೆಯನ್ನ, ಈ ಒಂದು ಬರಹವನ್ನು ಅವಾಗೆ ಆದೇಶ ಇಲ್ದೇನೆ ಚೇಂಜ್ ಮಾಡಿದ್ದಾರೆ. ಇದೇನು ತೊಗಲಕ್ ದರ್ಬಾರ? ಆದೇಶಗಳನ್ನ ಚೇಂಜ್ ಮಾಡ್ತಾರೆ, ಮಂತ್ರಿಗಳನ್ನೂ ಕೇಳಲ್ಲ, ಮುಖ್ಯಮಂತ್ರಿಗಳನ್ನ ಕೇಳಲ್ಲ. ಅಂದರೆ ಈ ಸರ್ಕಾರ ಯಾವುದೇ ಅಧಿಕಾರಿನೂ ಕೂಡ ಕಿಮ್ಮತ್ತು ಕಾಸು ಬೆಲೆನೂ ಕೂಡ ಇವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ.
ಅದು ಸಮಸ್ಯೆ. ಇದು ಬಹಳ ಸೆನ್ಸಿಟಿವ್ ಆಗ್ತದೆ, ಸೆನ್ಸಿಟಿವ್ ತಗೋಬಹುದು. ವಿರೋಧ ಪಕ್ಷದವರು ಸ್ವಾಭಾವಿಕವಾಗಿ ತಗೊಳ್ಳೋದು, ಅದು ನಾನು ಇಲ್ಲ ಅಂತ ಹೇಳೋದಿಲ್ಲ. ಇದು ಚೇಂಜ್ ಈ ತರ ನಾನು ಮಾಡಿ ಅಂತೇಳಿ ನಾನೇ ಮಾನ್ಯ ಮಂತ್ರಿ ಅವರಿಗೆ ನಾನು ಮನವಿಯನ್ನು ಮಾಡ್ತೀನಿ. ಆದ್ರೆ ಅವ್ರ ರಿಯಾಕ್ಷನ್ ಕೇಳದೆ ನಾನು ಕೇಳೋದು ಸಂಪೂರ್ಣವಾಗಿ ಅವ್ರು ಮಾಡಿದ ತಪ್ಪು ಅಂತ ಹೇಳಿ ನಾನು ಹೇಳೋದಕ್ಕೆ ಇದನ್ನು ಬರೋದಿಲ್ಲ. ಒಟ್ಟಾರೆ ಅಧಿಕಾರಿಯೊಬ್ಬರ ಮೌಖಿಕ ಆದೇಶದಿಂದ ರಾಜ್ಯದಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ. ಇದೀಗ ಆಕ್ರೋಶದ ಬೆನ್ನಲ್ಲೇ ವಿವಾದಿತ ಘೋಷವಾಕ್ಯವನ್ನ ತೆಗೆದು ಹಳೆ ವಾಕ್ಯವನ್ನೇ ಬರೆಸೋಕೆ ಕ್ರಮ ಕೈಗೊಳ್ಳಲಾಗಿದೆ. ಆದ್ರೆ ಇದೆಲ್ಲದರ ನಡುವೆ ಏಕಾಏಕಿ ಘೋಷವಾಕ್ಯ ಬದಲಿಸಲು ಐಡಿಯಾ ಮಾಡಿದ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.